ಮಧುರವ್ರೆ ನೋಡ್ತಾ ಇರಿ ನಮ್ಮ ಎತ್ತುಗಳು ಹೆಂಗ ಆಡ್ತಾವ ಅಂತ. ಮಧುರ ಅವ್ರೆ ಹೋದ್ ವರ್ಷ ನಮ್ ಬಾಬಣ್ಣನೆ ಎತ್ ನೆಗ್ಸಿದ್ದು ಜೊತೆಗೆ ಅವರು ನೆಗೆದ್ಬಿಟ್ರು. ಬೆಂಕಿಗ ಓ ಅಣ್ಣಪ್ಪನವ್ರೆ ನಾ ಯಾಕೆ ಬೆಂಕಿಗಾರ್ಲಿ, ನಾನು ಎತ್ ಮೇಲೆ ಕುತ್ಕೊಂಡು ಆರ್ಬಿಟ್ಟಿ ಅಂದಿ. ಹೌದಾ ಬಿದ್ದೋಗಿಲ್ವಾ ಅಣ್ಣಯ್ಯನ ಎತ್ತ ಅಣ್ಣಯ್ಯ? ಮಧುರವ್ರೆ ನಾನು ಬೀಳಲ್ಲ, ಬೀಳ್ಸವ. ಬೀಳಿಸ್ತಿದೆ ಆಯ ತಪ್ಪುದ್ರೆ ಮಕ್ಕಡೆ ಮನೆ ಕಬೇಕಾಯ್ತದೆ. ಅಲ್ಲ ಇಷ್ಟೊಂದು ರಿಸ್ಕ್ ತಗೊಂಡ್ ಕಿಚಾಯಿಸೋ ಅಗತ್ಯ ಇದ್ಯಾ? ಇದ್ರಿಂದಾನೆ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಮುಂದೆ ಹೋದ್ರು ಹಬ್ಬ ಆಯ್ತದೆ. ಇಲ್ಲಿಂದ ನಡ್ಕೊಂಡ್ ಬಂದಿರೋ ಪದ್ಧತಿನ ನಿಲ್ಸಕ್ ಆಯ್ತದ? ಪದ್ಧತಿ ಅಂತ ಮಾಡ್ಬಾರ್ದನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ದು. ಮಧುರ ಅವ್ರೆ ಇದನ್ನೆಲ್ಲ ನೀವು ಮೊದಲನೇ ಸಲ ನೋಡ್ತಾ ಇದೀರಿ. ನಮ್ ಊರಲ್ಲಿ ಆಗಿಂದ ಮಾಡ್ಕೊಬತ್ತವ್ರೇನಿ. ಆದ್ರೂ ಪುಟ್ಮಲ್ಲಿ ಅವ್ರೆ ಮಧುರ ಹೇಳೋದು ಸರಿ ಇದೆ. ಈ ಹಸುಗಳನ್ನ ಬೆಂಕಿ ಮೇಲೆ ಕಿಚಾಯಿಸೋದ್ರಿಂದ ಗೌಡ್ರಂತರು ತೊಂದರೆ ಆಗಲ್ವಾ? ಇವ್ರು ಬಿಡಿ ಹಗ್ಗ ಉದ್ದ ಬಿಟ್ಟು ತಪ್ಸ್ಕೊಂಡ್ಬಿಡ್ತಾರೆ. ಆದ್ರೆ ಹಸುಗಳು ಜಂಪ್ ಮಾಡುವಾಗ ಅವಕ್ ನೋವಾಗಲ್ವಾ? ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ? ಮುಗಿಯೋರ ಮಾಕ್ಕೆ ಅಪ್ಪ ಇರೋ ಕಿಚ್ಚಾಯಿಸೋದು ದನಗಳಿಗೆ ಒಳ್ಳೇದಾಗ್ಲಿ ಅಂತ. ಬೆಂಕಿ ಮೇಲೆ ದನಗಳನ್ನ ಹಾರಿಸೋದ್ರಿಂದ ಏನು ಒಳ್ಳೇದಾಗುತ್ತೆ? ಮಧುರವ್ರೆ ಸಂಕ್ರಾಂತಿ ಅನ್ನೋದು ಋತು ಬದಲಾಗ ಕಾಲ. ಸಂಕ್ರಾಂತಿ ಆದ್ಮೇಲೆ ಚಳಿನೂ ವಸಿ ಕಮ್ಮಿ ಆಯ್ತದೆ. ಸಂಕ್ರಾಂತಿಗಿಂತ ಮುಂಚೆ ಶಾನೆ ಚಳಿ ಇರ್ತದೆ. ಅದಕ್ಕೆ ದನಗಳ ಮೈ ಮೇಲೆ ಹುಳ ಉಪ್ಟ ಎಲ್ಲ ಅಂಟ್ಕೊಂಡ್ಬಿಟ್ಟಿರ್ತವೆ. ಸಂಕ್ರಾಂತಿ ಹಬ್ಬದ ದಿನ ಬೆಂಕಿಗೆ ಆರಿಸ್ತೇಟ್ಗಲ್ಲಿ ಹುಳ ಉಪ್ಟ ಎಲ್ಲ ಸತ್ತೋಗ್ಬಿಡ್ತವೆ. ಅಲ್ಲಿಂದ ಆಚೆಗೆ ದನ ಕರ ಎಲ್ಲ ಆರೋಗ್ಯವಾಗಿರ್ತವೆ. ಹೌದಾ? ಇದ್ರಲ್ಲಿ ಇಷ್ಟೊಂದು ವಿಶೇಷತೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಗೌಡ್ರೆ. ಮಧುರವ್ರೆ ನಮ್ಮ ಹಳ್ಳಿಲಿ ಮಾಡೋ ಪ್ರತಿಯೊಂದು ಪದ್ಧತಿಗೂ ಒಂದೊಂದು ವಿಶೇಷ ಅದ. ಅದಕ್ಕೆ ನಾವ್ ಯಾವ್ದನ್ನು ಬಿಡಲ್ಲ, ಎಲ್ಲಾನು ಆಚರಿಸ್ತೀವಿ. ಸಿಟಿಲೆಲ್ಲ ಇದನ್ನೆಲ್ಲ ಎಲ್ಲಿ ಮಾಡ್ರಿ ಹೇಳಿ? ಅಣ್ಣ ಅಲ್ಲಿ ಎತ್ತು ಕರು ಇದ್ರೆ ತಾನೇ. ಸಿಟಿಲಿ ದನ ಕರ ಇರ್ತಾವ ಕಡ, ಆದ್ರೆ ಅಂಗಡಿ ಮುಂದೆ ಬಿದ್ದರೆ ಬಾಳೆಹಣ್ಣು ಸಿಪ್ಪತ್ತಿನ ಸೀಮಾಸ್ಗಳು ಮಾತ್ರ ಇರೋದು. ಅಲ್ಲಿ ನೋಡಿ ದನಗಳು ಬಂದು